ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಕೇಳಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ, ನೀಟ್ ಆಪ್ಷನ್ ಎಂಟ್ರಿ ಇನ್ನೇನು ಸ್ಟಾರ್ಟ್ ಆಗುತ್ತೆ ಅಲ್ವಾ, ಕಟ್ ಆಫ್ ಅನ್ನುವಂಥದ್ದು ಇನ್ಕ್ರೀಸ್ ಆಗುತ್ತಾ, ಕಳೆದ ವರ್ಷಕ್ಕಿಂತ ಈ ವರ್ಷ ಕಟ್ ಆಫ್ ಇನ್ಕ್ರೀಸ್ ಆಗುತ್ತಾ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರಿ. ಇದ್ರ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲೂ ಕೂಡ ಮಾಹಿತಿ ಕೊಡ್ತಿದ್ದೆ, ಬಟ್ ಇನ್ನ ಡೀಟೇಲ್ ಆಗಿ ಹೇಳಿ ಅಂತ ಕೇಳ್ತಿದ್ರಿ. ಅದಕ್ಕೋಸ್ಕರನೇ ಒಂದು ವಿಡಿಯೋ ಮಾಡ್ತಿದ್ದೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ಡಿಸ್ಕ್ರಿಪ್ಷನ್ ನಲ್ಲಿ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಒಂದು ಲಿಂಕ್ ಇರುತ್ತೆ, ಕ್ಲಿಕ್ ಮಾಡ್ಕೊಂಡು ಪ್ರತಿಯೊಬ್ಬರು ಕೂಡ ಜಾಯಿನ್ ಆಗಿ. ಏನಕ್ಕೆ ಅಂದ್ರೆ ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ನಿಮ್ಗೆ ಅಲ್ಲಿ ಸಿಗ್ತಿರುತ್ತೆ. ಯುವ ನಿಧಿ ಆಗಿರ್ಬೋದು, SSP ಆಗಿರಬಹುದು, ನೀಟ್ ಆಗಿರ್ಬೋದು, KCET ಆಗಿರ್ಬೋದು, ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮ್ಗೆ ಅಲ್ಲಿ ಸಿಗ್ತಿರುತ್ತೆ. ಅದಕ್ಕೋಸ್ಕರ ಜಾಯಿನ್ ಆಗಿ. ಸೊ ಮೊದಲನೇದಾಗಿ ತುಂಬಾ ಜನ ಕೇಳ್ತಿರುವಂಥದ್ದು ಏನಪ್ಪಾ ಅಂದ್ರೆ, ನೀಟ್ನ ಒಂದು ಕಟ್ ಆಫ್ ಅನ್ನುವಂಥದ್ದು ಕಮ್ಮಿ ಆಗುತ್ತಾ ಅಥವಾ ಈ ಸತಿ ಜಾಸ್ತಿ ಆಗುತ್ತಾ, ಕಾಲೇಜ್ನ ಒಂದು ಕಟ್ ಆಫ್ ಬಂದ್ಬಿಟ್ಟು ವೇರಿಯೇಷನ್ ಇರುತ್ತಾ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರಿ. ಹೌದು, ಖಂಡಿತವಾಗ್ಲೂ ಕೂಡ ವೇರಿಯೇಷನ್ ಇರುತ್ತೆ. ಈ ಸತಿ ತುಂಬಾ ಚೆನ್ನಾಗಿ ಮಾರ್ಕ್ಸ್ಗಳನ್ನ ಎಲ್ಲರೂ ಕೂಡ ತೆಗೆದಿದ್ದೀರಾ. ಆಲ್ಮೋಸ್ಟ್ ಯಾರಿಗೆಲ್ಲ MBBS ಸೀಟ್ಸ್ಗಳು ಬರುತ್ತೆ ಅಂತ ಹೇಳ್ಬಿಟ್ಟು ಹೋಪ್ ಇದೆ ನೋಡಿ. ಸೊ ಅವರು ಕೂಡ ಕಾಲೇಜಸ್ನ ಆಯ್ಕೆ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ ಆಗಿ ಮಾಡಬೇಕಾಗುತ್ತೆ. ಇವಾಗ್ಲಿಂದನೇ ಕಾಲೇಜ್ ಲಿಸ್ಟ್ಗಳನ್ನ ನೀವು ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ಇವಾಗ ಸೀಟ್ ಅಲಾಟ್ಮೆಂಟ್ ಮತ್ತೆ ಫೀಸ್ ಸ್ಟ್ರಕ್ಚರ್ ನಿಮಗೆ ಸಿಗುತ್ತೆ. ಈ ಒಂದು ಫೀಸ್ ಸ್ಟ್ರಕ್ಚರ್ನ ಇಟ್ಕೊಂಡು ಪ್ರತಿಯೊಂದನ್ನು ಕೂಡ ಸೀಟ್ ಅಲಾಟ್ಮೆಂಟ್ನ ಎಷ್ಟೆಷ್ಟು ಕಾಲೇಜಸಲ್ಲಿ ಎಷ್ಟೆಷ್ಟು ಸೀಟ್ಸ್ಗಳಿದೆ ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಆಗಿರುತ್ತೆ. ಸೊ ನಿಮ್ಮ ಒಂದು ಕಟ್ ಆಫ್ ರೇಂಜ್ ಎಷ್ಟಿದೆ, ಮತ್ತು ನಿಮ್ಮ ಒಂದು ಕಟ್ ಆಫ್ 500 ಇದೆಯಾ, 400 ಇದೆಯಾ, 450 ಇದೆಯಾ, ಸೊ ಈ ಥರ ಕಟ್ ಆಫ್ ಇದೆ. ಸೊ ಈ ಥರ ಇದ್ದಾಗ ನೀವು KCET-ನಲ್ಲೂ ಬೇಕಾದ್ರೂ ಕೂಡ ಆಪ್ಷನ್ ಎಂಟ್ರಿ ಮಾಡ್ಬೋದು, ನೀಟ್ ಬೇಕಾದ್ರೂ ಕೂಡ ಆಪ್ಷನ್ ಎಂಟ್ರಿ ಮಾಡಬಹುದು. ಆಪ್ಷನ್ ಆಗಿ ನೀವು ಇಲ್ಲಿ ಮೆಡಿಕಲ್ ಸೀಟ್ಸ್ನು ಕೂಡ ಆ್ಯಡ್ ಮಾಡ್ಕೋಬಹುದು, ಮತ್ತು ಸೈಡಲ್ಲಿ ನೀವು ಇಂಜಿನಿಯರಿಂಗ್ ಸೀಟ್ಸ್ ಕೂಡ ಆ್ಯಡ್ ಮಾಡ್ಕೋಬಹುದು. ಈ ರೀತಿ ನಿಮಗೆ ಕಂಬೈನ್ ಆಪ್ಷನ್ ಎಂಟ್ರಿ ಮತ್ತು ಕಂಬೈನ್ ಕೌನ್ಸಿಲಿಂಗ್ ಇರೋದ್ರಿಂದ ಸ್ವಲ್ಪ ನಿಮಗೆ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಏನಕ್ಕಪ್ಪ ಅಂದರೆ, ಮೆಡಿಕಲ್ ಸೀಟ್ಸ್ ನಿಮಗೆ ಚಾನ್ಸಸ್ ಇಲ್ಲ ಅಂತ ಹೇಳೋದಾದರೆ ನಿಮ್ಗೆ ಇಂಜಿನಿಯರಿಂಗ್ ಸೀಟು ಅಲಾಟ್ಮೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದು ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ನಲ್ಲೇ. ಸೊ ಸೆಕೆಂಡ್ ರೌಂಡ್ ಆಫ್ ಕೌನ್ಸಿಲಿಂಗ್ ಅಲ್ಲೂ ಕೂಡ ತುಂಬ ಕೇರ್ಫುಲ್ ಆಗಿ ಮಾಡಿ. ಕಟ್ ಆಫು ಹೋದ ಸತಿಗಿಂತ ಈ ಸತಿ ಕಾಲೇಜಸ್ಸಲ್ಲೂ ಕೂಡ ವೇರಿಯೇಷನ್ ಆಗುತ್ತೆ. ಹೋದ ಸತಿ ತುಂಬ ಜನ ಮಾರ್ಕ್ಸ್ನ ತೆಗೆದಿದ್ರು, ಅದೇ ಥರನೇ ಓದಷ್ಟಿಲ್ಲ, ಬಟ್ ಈ ಸತಿ ಸ್ವಲ್ಪ ಕಮ್ಮಿ ರ್ಯಾಂಕ್ನ ತೆಗೆದಿರೋರು. ಬಟ್ ಆದರೆ ರ್ಯಾಂಕ್ ತೆಗೆದಿರೋರು, ತುಂಬ ರ್ಯಾಂಕ್ ತೆಗೆದಿರೋರು ಏನು MCC ಕೌನ್ಸಿಲಿಂಗು ಕೂಡ ಫಸ್ಟ್ ಅಟೆಂಡ್ ಮಾಡ್ತಾರೆ. ಅದು ನಿಮಗೆ ಫಸ್ಟ್ ವೀಕಲ್ಲಿ ಸಿಗುತ್ತೆ. ಸೊ ಅದು ಅಟೆಂಡ್ ಆದಮೇಲೆ ನಿಮಗೆ ಇಲ್ಲಿಗೆ ಬರ್ತಾರೆ. ಕರ್ನಾಟಕ ಕೌನ್ಸಿಲಿಂಗ್, ಆಲ್ ಇಂಡಿಯಾ ಕೌನ್ಸಿಲಿಂಗ್ ಅಟೆಂಡ್ ಮಾಡ್ಕೊಂಡು ಆದಮೇಲೆ ಅವರು ಇಲ್ಲಿಗೆ ಬರೋದು ಟಾಪರ್ಸ್ ಎಲ್ಲನೂ. ಸೊ ಹಾಗಾಗಿನೇ ಕಟ್ ಆಫು ಸ್ವಲ್ಪ ವೇರಿಯೇಷನ್ ಆಗ್ಬೋದು. ಸ್ವಲ್ಪ ನೋಡಿಕೊಂಡು ಕಾಲೇಜ್ ಲಿಸ್ಟ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಕಾಲೇಜ್ ಲಿಸ್ಟ್ ಪ್ರಿಪೇರ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಬರೋ ವಿಡಿಯೋಸ್ಗಳಲ್ಲಿ ನಾನು ನಿಮಗೆ ಮಾಹಿತಿ ಕೊಡ್ತೀನಿ, ಓಕೆನಾ. ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ಮುಂದೆ ಮಾತರಂ.